ಹಾಯ್ ಸರಸ್ವತಿ. ಹಾಯ್ ಕಾವ್ಯ. ಹಾಯ್ ಶ್ರುತಿ. ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸರಸ್ವತಿ ಅವರು ಒಂದು ಸೂಪರ್ ರೆಸಿಪಿ ಮಾಡ್ತಿದ್ದಾರೆ. ಏನ್ ಸರಸ್ವತಿ ಅವರೇ? ಇದು ಗಿಣ್ಣು. ಅದು ಶ್ರುತಿಯ ಫೇವ್ರೆಟ್. ಅದಕ್ಕೆ ಬಂದಿರೋದು ನಾನು. ನನಗೂ ಫೇವ್ರೆಟ್. ಕಾವ್ಯವ ಈ ತರ ಗಿಣ್ಣು ಅಂತ ಅಂದ ತಕ್ಷಣನೇ ನಾನು ಓಹೋ ಸರಸ್ವತಿ ಅವ್ರು ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಓಡ್ ಬಂದಿದ್ದೆ. ಯಾಕಂದ್ರೆ ನೀವು ಮಾಡಿರೋ ರೆಸಿಪಿ ನಾನು ತಿಂದಿದ್ದೀನಲ್ವಾ, ನೀವು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಪ್ಪ. ಸುಮ್ಮನೆ ಹೇಳೋದು ನಿಜ. ನಂಗೆ ನೀವು ಮಾಡಿರೋದು ಕಡಲೆ ಸಾರು ಜೊತೆಗೆ ಸೀಖ್ ಕಬಾಬು ಅದ್ಭುತವಾಗಿತ್ತು. ಡೆಫಿನೆಟ್ಲಿ ಈ ಗಿಣ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಇದು ಮೈಸೂರಿಂದ ಊರಿಂದ ಬಂದಿರೋ ಗಿಣ್ಣು. ಇದ್ರ ಬಗ್ಗೆ ಹೇಳಿ ಸರಸ್ವತಿ. ಇದು ನಮ್ಮೂರು ದೇವಿನಗರ. ಅಲ್ಲಿ ಯಾವಾಗಲೂ ಕರು ಹಾಕಿದ್ರೆ ಗಿಣ್ಣು ತುಂಬಾ ಇಷ್ಟ ಅಂತ ನಮ್ಮ ಊರಿನ ಜನರಿಗೆಲ್ಲ ಗೊತ್ತು. ಕರೆದ್ಬಿಟ್ಟು ಫ್ರೀಜರ್ ಅಲ್ಲಿ ಇಟ್ಟು ಕೊಡ್ತಾರೆ. ಅವರಿಗೆಲ್ಲ ತುಂಬಾ ಥ್ಯಾಂಕ್ ಯು. ಸರಸ್ವತಿ ಕಡೆಯಿಂದ ನಮಗೂ ಅದ್ರಲ್ಲಿ ಒಂದು ಪಾಲ್ ಸಿಗ್ತಾ ಇದೆ. ನನ್ನ ಫ್ರೆಂಡ್ ನೇತ್ರ. ಓಕೆ ಥ್ಯಾಂಕ್ ಯು ನೇತ್ರ ಅವರೇ. ಸೊ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವತ್ತಿದ್ರ ಟೇಸ್ಟ್ ನೋಡ್ತಾ ಇದೀವಿ. ಸೊ ಅದನ್ನ ಹೆಂಗ್ ಮಾಡ್ತಾರೆ ಅಂತ ಇವ್ರನ್ನ ಕೇಳೋಣ. ಇವಾಗ ಗಿಣ್ಣು ಅಂದ್ರೆ ಇವಾಗ ಎಷ್ಟಿದೆ ಇದು? ಇದು 1/4 ಲೀಟರ್ ಇದೆ. 1/4 ಲೀಟರ್ಗೆ 1 ಲೀಟರ್ ನಂದಿನಿ ಹಾಲು ಹಾಕ್ತಾ ಇದ್ದೀನಿ. ಓಕೆ, ನೀರು ಹಾಕ್ಬಾರ್ದು. ಓಕೆ, ಹಿಂಗೆ ಕಲಿಸ್ಬೇಕಲ್ವಾ? ಅಂದ್ರೆ ಇದು ಎಷ್ಟನೇ ದಿನದ್ದು? ಇವಾಗ ಹಾಲ್ ಮೇಲೆ ಡಿಪೆಂಡ್ ಇರುತ್ತಲ್ವಾ? ಫಸ್ಟ್ ಡೇ, ಸೆಕೆಂಡ್ ಡೇ. ಓಕೆ, ಸೆಕೆಂಡ್ ಡೇದಾ? ಓಕೆ, ಅಂದ್ರೆ ಇದು ಯಾವ ತರ ಬರುತ್ತೆ? ಒಂಥರ ಕೇಕ್ ಪೀಸ್ ತರ ಬರುತ್ತಾ? ಕೇಕ್ ಪೀಸ್ ತರ ಬರುತ್ತೆ. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಮತ್ತೆ ಒಂದು ಉಂಡೆ ಬೆಲ್ಲ ತಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಪೌಡರ್, ಒಣ ಶುಂಠಿ ಸ್ವಲ್ಪ, 1 ಇಂಚು ಚಕ್ಕೆ, 4 ಮೆಣಸಿನಕಾಳು, 3 ಲವಂಗ. ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಡೈಜೆಷನ್ ಆಗಲ್ಲ ಅಲ್ವಾ, ಅದರಿಂದ ಇದೆಲ್ಲ ಹಾಕಿದ್ರೆ ಡೈಜೆಷನ್ ಈಸಿ ಆಗುತ್ತೆ. ಇಷ್ಟೇ ಅಲ್ವಾ ಇದು ಇವಾಗ? ಅಂದ್ರೆ ಇದನ್ನ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಮುಗಿತು. ವಾ, ಇಡ್ಲಿ ತರ ಇಟ್ಬಿಟ್ರೆ ಒಂದು 15 ನಿಮಿಷ. ಓಕೆ, ಕೇಕ್ ತರ. ನೀವು ಯಾವ ತರ ತಿಂತೀರಾ ಇದನ್ನ? ಹಂಗೆ ಸಪ್ರೇಟ್ ತಿಂತೀರಾ? ಯಾಕಂದ್ರೆ ನಮ್ ಕಡೆ ಏನ್ ಮಾಡ್ತಾರೆ ಗೊತ್ತಾ, ಗಟ್ಟಿ ಗಿಣ್ಣು ಆದ್ರೆ ಹಂಗೆ ತಿಂತೀವಿ, ಒಂಚೂರು ಅದನ್ನೇ ಜಾಸ್ತಿ ಹಾಲು ಮಿಕ್ಸ್ ಮಾಡಿದ್ರೆ ಚಪಾತಿ ಜೊತೆ ತಿಂತೀವಿ, ಸ್ವೀಟ್ ಒಂಥರ ಚೆನ್ನಾಗಿರುತ್ತೆ ಅಂತ. ನಿಮ್ದು ನೀವು ಹಳ್ಳಿನಲ್ಲಿ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಅಷ್ಟೇ ಅಲ್ವಾ? ಇವಾಗ ನಾನು ಚಪಾತಿ ಜೊತೆ, ಇವ್ರು ಅಕ್ಕಿ ರೊಟ್ಟಿ ಅವರಲ್ವಾ, ಅಕ್ಕಿ ರೊಟ್ಟಿ ಜೊತೆ. ಇವಾಗ ಈ ಹಾಲು ಪ್ಯಾಕೆಟ್ ಕಟ್ ಮಾಡಿ ಹಾಕ್ಲ ನಾನು? ಓಕೆ, ಒಂದು ಲೀಟರ್ ಸಾಕ? 1/4 ಲೀಟರ್ಗೆ ಎರಡು ನೀಟಾಗಿ ಮಿಕ್ಸ್ ಮಾಡ್ಬೇಕನ್ಸತ್ತಲ್ವಾ? ಓಕೆ, ಬೆಲ್ಲ ಹಾಕೊಳ್ತಾ ಇದ್ದೀನಿ. ಅಷ್ಟು ಬೆಲ್ಲ ಅಳತೆ ಮಾಡಿ ಇಟ್ಟಿದ್ರ ನೀವು? ಅಳತೆ ಮಾಡಿ ಇಟ್ಟಿದ್ದೀನಿ. ಓಕೆ, ಉಂಡೆ ಬೆಲ್ಲ ತಂದು ಕುಟ್ಟಿ ಪೌಡರ್ ಮಾಡ್ಕೊಂಡು ಇಟ್ಟಿದ್ದೀನಿ. ಅಂದ್ರೆ ಈಗ ಕಾವ್ಯ ನಿಮ್ ಕಡೆ ಎಲ್ಲ ಅವಲಕ್ಕಿ ಎಲ್ಲ ಹಾಕಿ ಮಾಡ್ತೀರಲ್ವಾ ಇದಕ್ಕೆ? ಅದೇನೆ, ಅದು ಫಸ್ಟ್ ಡೇಗೆ ಮಾಡಲ್ಲ ಶ್ರುತಿ. ಫಸ್ಟ್ ಡೇಗೆ ನಾವು ಸೇಮ್ ಇದೇ ತರ ಇಡ್ಲಿ ತರನೇ ಮಾಡ್ತೀವಿ. ಹಲ್ವಾ ಇಡ್ಲಿ ಒಂದ್ 2 ದಿನ 3 ದಿನದೆಲ್ಲ ಮೇಲೆ ಗಿಣ್ ಸಿಕ್ಕಿದ್ರೆ ಅದು ಅಷ್ಟು ತಿಕ್ಕಿರಲ್ವಲ್ಲ. ಸೊ ಅವಲಕ್ಕಿ, ಬೆಲ್ಲ, ಕೊಬ್ಬರಿ ಅಥವಾ ಕಾಯಿ, ಏಲಕ್ಕಿ ಪುಡಿ ಹಾಕಿ ಒಳ್ಳೆ ಸಖತ್ತಾಗಿರುತ್ತೆ. ಅದೊಂದು ಆ ತರ ಯಾವತ್ತೂ ತಿಂದಿಲ್ಲ. ಅವಲಕ್ಕಿ, ಕಾಯಿ, ಬೆಲ್ಲ, ಏಲಕ್ಕಿ ಪುಡಿ ಹಾಕಿದ್ರೆ ಅದು ಸೂಪರ್ ಆಗಿರುತ್ತೆ. ಒಂದ್ಸಲ ನನ್ನ ಫ್ರೆಂಡ್ ಮನೇಲಿ ಟೇಸ್ಟ್ ಮಾಡಿದ್ದೆ, ಅದು ಅವಲಕ್ಕಿ ಹಾಕಿರೋದು, ಬಟ್ ಇಷ್ಟ ಆಗಿಲ್ಲ. ನಂಗೆ ಇದೇ ಇಷ್ಟ. ಇದು ಎಲ್ಲ ದಿನನೂ ಈ ತರ ಮಾಡಕ್ ಆಗಲ್ಲ, ಹಲ್ವಾ ತರ. ಅದೇ ಮಾಡೋದೇ ಇಲ್ಲ. ಹಂಗಿರತ್ತೆ. ಅಂದ್ರೆ ಗಿಣ್ಣು ನೋಡಿ ನೀವು ಬೇರೆ ಏನ್ ಬೇಕಾದ್ರೂ ಪಟ್ಟಂತ ಅಂಗಡಿ ಹೋಗಿ ತರ್ಬೋದಲ್ವಾ? ಅಂದ್ರೆ ಇವಾಗ ಏನ್ ಬೇಕಾದ್ರೂ ಸಿಗುತ್ತೆ ಜಗತ್ತಲ್ಲಿ, ಆದ್ರೆ ಗಿಣ್ ಮಾತ್ರ ಸಿಗಲ್ಲ. ಸೊ ಇವಾಗೆಲ್ಲ ಆಚೆ ಕಡೆ ಫೇಮಸ್ ಆಗಿದೆ ಗಿಣ್ಣು ಗಿಣ್ಣು ಅಂತ ಹೇಳಿ. ಆಮೇಲೆ ಇನ್ನೊಂದಷ್ಟು ಮೊನ್ನೆ ನಮ್ಮನ ತಿಂಡಿ ಹತ್ರ ಹೋಗಿದ್ದೆ, ಇಷ್ಟೇ ಅಲ್ವಾ, 40 ರೂಪೀಸ್. ಎಸ್, ಗಿಣ್ಣು ಅಂತ. ನಾನು ವಿಜಯನಗರ ಫುಡ್ ಸ್ಟ್ರೀಟ್ ಅಲ್ಲಿ ತಿಂದಿದ್ದೆ. ಒಂದು ಬೌಲ್ ಅಲ್ಲಿ 25 ರೂಪೀಸ್. ಒಂದು ಚೆನ್ನಾಗಿತ್ತ? ಇಲ್ಲ, ಚೆನ್ನಾಗಿರಲ್ಲ. ಈಗ ಬೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಅಲ್ವಾ? ಮಿಕ್ಸ್ ಆಗಿದೆ. ಇದ್ ಏನಕ್ಕೆ ಸೋಸೋದು ನೀವು? ಕಲ್ಲೇನಾದ್ರು ಇದೆ ಬೆಲ್ಲದಲ್ಲಿ ಅಂತ ಇರುತ್ತೆ ಅಂತೀರಾ? ಓಕೆ, ನೋಡಿದ್ರಾ? ಓಕೆ, ಇದೇನಪ್ಪ? ಕಬ್ಬು ಅಷ್ಟೇ. ಕಬ್ಬಿನ ಸ್ವಲ್ಪ ಜಲ್ಲೆ ಬರುತ್ತೆ ತಾನೆ? ಇರ್ಲಿ, ಕಲ್ಲು ನುಚ್ಚು ಅದು ಇದು ಇದ್ರೆ ಮಕ್ಳಿಗೆ ಕೊಡುವಾಗ ಕಷ್ಟ ಆಗುತ್ತೆ. ಅಲ್ಲ, ಈಗ ಸ್ವೀಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇರಬೇಕು, ಯಾಕಂದ್ರೆ ಈಗ ಹಾಲು ಹಾಕಿದೆ, ಗಿಣ್ಣ ಹಾಲು. ಓಕೆ, ಇದು ನಾರ್ಮಲ್ ಹಾಲಲ್ಲಿ ನಾವು ಬೆಲ್ಲ ಕಲಸಿರೋದನ್ನೇ ಟೇಸ್ಟ್ ಮಾಡಿ ನೋಡಿರ್ಬೇಕಾ ಫಸ್ಟ್? ನೋಡ್ಬೋದು. ಹೆಂಗ್ ನೋಡೋದು ಆಮೇಲೆ? ಸ್ವಲ್ಪ ಅಲ್ಲ, ಇದನ್ನ ಹಾಕಿದ್ಮೇಲೂ ನೋಡ್ಬೋದು, ಮುಂಚೆನೆ ನೋಡ್ಬೇಕು ಅಂತನಾ? ಇವಾಗ ಇದನ್ನ ನಾವು ಟೇಸ್ಟ್ ಮಾಡಿದ್ರೆ ಗೊತ್ತಾಗತ್ತೆ ಬೆಲ್ಲ ಆಗಿದೆಯಾ ಇಲ್ವಾ ಅಂತನಾ? ಇಲ್ಲ, ಕರೆಕ್ಟ್ ಆಗಿದೆ. ಇದನ್ನ ಹಾಕಿದ್ರೆ ಸಪ್ಪೆ ಹೊಡಿಯುತ್ತಾ? ಸಪ್ಪೆ ಹೊಡಿಬಹುದು ಅಂತ. ಸ್ವಲ್ಪ ಬೆಲ್ಲ ಹಾಕೋಣ. ಕಾವ್ಯ ಗಿಣ್ಣನ ಹಾಕ್ತಾ ಇದೀವಿ ನೋಡಿ. ಎಲ್ಲೋ ಕಲರ್ ಯಾವ ಫುಡ್ ಮಾಡಿದ್ರು ನನ್ಗೆ ಎಷ್ಟು ಖುಷಿ ಕೊಡ್ತಿತ್ತೋ ಇಲ್ವೋ, ಬಟ್ ನಿಮ್ಮ ಮನೇಲಿ ನಾನು 2 ಫುಡ್ ತಿಂದ್ರು ತುಂಬಾ ಟೇಸ್ಟಿ ಆಗಿತ್ತು. ನಂಗೆ ಅದೇ ಖುಷಿ. ಮತ್ತೆ ತುಂಬಾ ಅಪರೂಪದ ಐಟಮ್ಸ್ ಗಳು ನೀವು ಮಾಡಿರೋದು. ಕಡಲೆನೂ ಅಪರೂಪ, ಮತ್ತೆ ಸೀಖ್ ಕಬಾಬ್ ಅಪರೂಪ, ಗಿಣ್ಣು ಕೂಡ ಅಪರೂಪದ ರೆಸಿಪಿ. ಇವಾಗ ಸೀಖ್ ಕಬಾಬು ನಿಮ್ ಹಸ್ಬೆಂಡ್ ಕಲ್ಸ್ಕೊಟ್ಟಿದ್ರು ನಿಮ್ಗೆ. ಕಡಲೆನ ನನ್ನಮ್ಮ. ಹೌದಾ? ನಿಮ್ಮಮ್ಮ ಹೇಳ್ಕೊಟ್ಟಿದ್ದ? ಇದು ಗಿಣ್ಣು
ಗಿಣ್ಣು ಬಂದು ನಾನು ದೊಡ್ಡಕ್ಕ ಹೇಳ್ಕೊಟ್ಟಿದ್ದು. ಸೂಪರ್. ನಾವು ಅಮ್ಮ ಹಾಕ್ತಾ ಇರಲಿಲ್ಲ ಇದೆಲ್ಲ, ಅಕ್ಕ ಹೇಳ್ಕೊಟ್ಟಿದ್ದು. ಇದೆಲ್ಲ ಹಾಕಿದ್ರೆ ಡೈಜೆಷನ್ ಈಸಿ ಆಗುತ್ತೆ. ಸೊ 4 ಕಾಳು ಮೆಣಸು, ಲವಂಗ, ಚಕ್ಕೆ, ಶುಂಠಿ ಪೌಡರ್, ಒಣ ಶುಂಠಿ ಪೌಡರ್ ಹಾಕಿ ಅಂತ ಹೇಳಿದ್ರು ಅಮ್ಮ. ಏಲಕ್ಕಿ ಪೌಡರ್ ನಾವು ಇದನ್ನ ಹಾಕ್ತಿವಿ, ಮಿಕ್ಕಿದ್ ಯಾವುದು ಹಾಕಿರಲ್ಲ. ಅಕ್ಕ ಹೇಳ್ಕೊಟ್ಟಿದ್ದು. ಸರಿ, ಹಾಕ್ತೀರಾ? ಹಾಕಿ. ಹಾಕ್ಬಿಟ್ಟು ಇದನ್ನ ಬೇಯಿಸಕ್ಕೆ ಇಡ್ಬೇಕಷ್ಟೇನಾ? ಹೌದು. ಓಕೆ. ಇವಾಗ ಒಂದು ಪಾತ್ರೆನಲ್ಲಿ ನೀರಿಟ್ಟು ಎಸ್, ಆ ಪಾತ್ರೆಗೆ ಇದನ್ನ ಓಕೆ ಈ ತರ ಇಟ್ಬಿಟ್ಟು ಮೇಲೆ ಕ್ಲೋಸ್ ಮಾಡ್ತೀರಲ್ವಾ? ಒಂದು ಪ್ಲೇಟ್ ಮುಚ್ಚೋಣ. ಎಷ್ಟೊತ್ತು ಬೇಕಾಗುತ್ತೆ ಅಂದ್ರೆ ಇದು ಬೇಯಕ್ಕೆ? 15 to 20 minutes ಅಷ್ಟೇ ಅಲ್ವಾ? ವಾವ್. ಮತ್ತೆ ಇನ್ನೊಂದು ಮೇಲಿಂದ ಒಂದು ಕವರ್ ಮಾಡೋಣ. ಓಕೆ, ಗ್ಯಾಸ್ ಆನ್ ಮಾಡಿ ಒಂದು ಗ್ಯಾಸ್ ಆನ್ ಮಾಡಿ 20 minutes. ಓಕೆ, ಫಸ್ಟ್ ಒಂದು 2 minutes ಹೈಯಲ್ಲಿ ಇರಲಿ. ಹಾ, 2 minutes ಆದ್ಮೇಲೆ ಸಿಮ್ ಮಾಡೋಣ. ಓಕೆ. ಸಿಮ್ಮಲ್ಲೇ ಬೇಯಬೇಕು. ಹೆಂಗ್ ಗೊತ್ತಾಗತ್ತೆ ಅದು ಬೆಂದಿದೆಯೋ ಬೆಂದಿಲ್ವೋ ಅಂತ? ಒಂದು 15 minutes ಆದ್ಮೇಲೆ ಈ ಕೇಕ್ ತರನ ಸ್ವಲ್ಪ ಕಟ್ಟಿ ಕಡ್ಡಿನ ಚಾಕುನ ಹಾಕ್ಬಿಟ್ಟು ನೋಡಿದ್ರೆ ಐಡಿಯಾ ಬರುತ್ತಲ್ವಾ? ಬೆಂದಿದ್ರೆ ಅಂಟ್ಕೊಳ್ಳಲ್ಲ ಚಾಕುಗೆ, ಬೆಂದಿಲ್ಲ ಅಂದ್ರೆ ಅಂಟ್ಕೊಳುತ್ತೆ. ಓಕೆ, ಆಲ್ಮೋಸ್ಟ್ ಕೇಕ್ ತರನೇ ಇದನ್ನು. ಓಕೆ, ಚೆಕ್ ಮಾಡೋಣ ಆಗಿದೆಯಾ ಇಲ್ವಾ ಅಂತ. ಲುಕಿಂಗ್ ಯಮ್ಮಿ. ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ನೋಡಿ ಆಗಿದೆಯಾ? ಆಗಿದೆ, ಅಂಟ್ಕೊಂಡಿಲ್ಲ. ಇಲ್ಲಾಂದ್ರೆ ಹಾಲು ತರ ಇರುತ್ತೆ. ಇವಾಗ ಇದು ರೆಡಿ ಇದೆ. ರೆಡಿ ಇದೆಯಾ? ಓಕೆ. ಹೀಗೆ ಒಂದು 10 ನಿಮಿಷ ಹಾಗೆ ಮುಚ್ಚಿಡೋಣ. ಅದು ಸೆಟ್ ಆಗುತ್ತೆ. ಕೂಲ್ ಆಗ್ಬೇಕಲ್ಲ ಸ್ವಲ್ಪ ಹೊತ್ತು? ಕೂಲ್ ಆದ್ಮೇಲೆ ಓಕೆ. ಗಿಣ್ಣು ರೆಡಿ ಇದೆ. ಓಕೆ, ನೋಡಿ ನಾವು ಹಾಕಿರೋ ಮೆಣಸು, ಲವಂಗ ಎಲ್ಲ ಮೇಲೆ ತೇಲ್ತಾ ಇದೆ. ನೋಡಿ ಏಲಕ್ಕಿ ಪೌಡರ್. ಇದು ಇನ್ನೂ ತಣ್ಣಗಾಗಬೇಕು, ಬಟ್ ಸಮಯದ ಅಭಾವದಿಂದ ಕಟ್ ಮಾಡಿ ಹಾಗೆ ಕೇಕ್ ತರ ಬರುತ್ತೆ. ವಾವ್, ಸೂಪರ್. ಇಷ್ಟಕ್ಕೆ 25 rupees ಕೊಡ್ಬೇಕು ಆಚೆ ತಿಂದಂಗಲ್ಲ. ಇಷ್ಟಕ್ಕೆ 40 rupees ಇರುತ್ತೆ. ಹೌದಾ? ನೋಡಿಪ್ಪ ಕೇಕ್ ಪೀಸ್. ವಾವ್. ವಾವ್, ನೋಡಿ ಚೆನ್ನಾಗಿದೆ. ಯಾಮಿ ಯಾಮಿ ಕೇಕ್. ನೋಡಿ ಇದು ಮೇಲೆ ಇದು ಏಲಕ್ಕಿ ಪೌಡರ್ ಇರೋದ್ರಿಂದ ಆ ಕಲರ್ ಕಾಣ್ತಾ ಇತ್ತು. ಒಳಗಡೆ ಇವಾಗ ಒಂಥರ ವೈಟಿಶ್ ಇದೆ. ವಾ, ಗಿನ್ ತಿನ್ನಕ್ಕೂ ಪುಣ್ಯ ಮಾಡಿರ್ಬೇಕಂತೆ. ಅದನ್ನ ನಾನು ಮಾಡಿಲ್ಲ ಅಂತ. ಹೌದು ಹೌದು. ಎಸ್, ಚೆನ್ನಾಗಿದೆ ಅಲ್ವಾ? ಇದು ಏನ್ ಗೊತ್ತಾ, ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಗಜಲಿ ಇಟ್ಬಿಟ್ಟು ಗಟ್ಟಿ ಆಗುತ್ತೆ. ಚೆನ್ನಾಗಿ ಸಿಗುತ್ತೆ. ಎಸ್ ಅಲ್ವಾ? ಈ ರಸ ತಿನ್ನಂಗಿಲ್ಲ ಅಲ್ವಾ? ತಿಂತಾರಲ್ಲ? ಹಾಕ್ಲಾ? ಯಾವುದು ವೇಸ್ಟ್ ಮಾಡೋ ಹಾಗಿಲ್ಲ. ಹಾ, ಸಾಕು. ಬೇಕಾದ್ರೆ ಹಾಕೋದು. ಗಿಣ್ಣು ಪ್ರೆಷಿಯಸ್. ಎಸ್. ಕಾವ್ಯ, ಟೇಸ್ಟ್ ಮಾಡಿ ಹೇಗಿದೆ ಅಂತ. ವಾವ್, ಥ್ಯಾಂಕ್ ಯು ಸೋ ಮಚ್ ಸರಸ್ವತಿ. ಯಾಕಂದ್ರೆ ಗಿಣ್ಣಲ್ವಾ? ಎಲ್ಲ ಕರೆಕ್ಟ್ ಆಗಿದೆ. ಇದೊಂದು ಚೂರು ಹೆಚ್ಚು ಕಮ್ಮಿ ಆಗಿದ್ರು ಜಾಸ್ತಿ ಆಗೋದು. ನನಗೆ ಬಿಸಿದು ಚೆನ್ನಾಗಿರುತ್ತೆ. ಅದು ಫ್ರಿಜ್ ಅಲ್ಲಿ ಇಡ್ತಿರ್ತೀವಿ ಗೊತ್ತಾ, ಅದಂತೂ ಸಖತ್ತಾಗಿದೆ. ಬಿಸಿ ಬಿಸಿ ಗಿಣ್ಣು ಬಿಸಿನೂ ಚೆನ್ನಾಗಿರುತ್ತೆ, ತಣ್ಣಗಿರೋ ಚೆನ್ನಾಗಿರುತ್ತೆ. ಮತ್ತೆ ಇದು ಏಲಕ್ಕಿ ಪ್ರೋಟೀನ್ ರಿಚ್. ರಿಚ್ ಇನ್ ಪ್ರೋಟೀನ್. ನೋಡಿ ಇಷ್ಟ ಪ್ರೋಟೀನ್ ಇರುತ್ತೋ ಬಿಡುತ್ತೋ. ಇಂಥ ಒಳ್ಳೆ ಗಿಣ್ಣು ಅಲ್ಲ. ಇಲ್ಲ, ಚೆನ್ನಾಗಿದೆಯಪ್ಪ. ನಂಗೆ ಸರಸ್ವತಿ ಅವ್ರು ಮಾಡೋ ಎಲ್ಲ ಅಡುಗೆನೂ ಇಷ್ಟ. ಆಯ್ತಾ? ಇದು ಜಾಸ್ತಿ, ಇದು ಕಮ್ಮಿ ಅಂತಲ್ಲ. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಾ. ಸೊ ನನ್ಗೆ ಏನಾದ್ರು ನೆಕ್ಸ್ಟ್ ಕೊಟ್ಟವ್ರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಥ್ಯಾಂಕ್ ಯು ನೇತ್ರ. ಥ್ಯಾಂಕ್ ಯು ನೇತ್ರ. ಥ್ಯಾಂಕ್ ಯು ನೇತ್ರ. ಹೀಗೆ ಕಳಿಸ್ತಾನೆ ಇರಿ ಗಿಣ್ಣು. ಇನ್ನು ಬಂದ್ರೆ ನೇತ್ರ ಅವರೇ ನೆಕ್ಸ್ಟ್ ಶ್ರುತಿ ಅಂತ ನೆನ್ಪು ಮಾಡ್ಕೊಂಡು ಶ್ರುತಿ ಮನೆ ಎಲ್ಲರೂ ನೆನಪಿನಲ್ಲೇ ಉಳಿಯಂತವ್ರು ನೀವು. ನಾನಾ? ವಾ, ಇದನ್ನ ಹಾಕಿ ಬೇರೆ ಎಲ್ಲಾರು ಕೊಡ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನಿಮ್ಮೂರೇ ಚಂದ. ನಮ್ಮೂರೇ ಚಂದ, ನಮ್ಮೂರಿನ ಜನನೂ ಚಂದ. ಥ್ಯಾಂಕ್ ಯು. ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನನ್ನ ಚಾನಲ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಬಾಯ್.